ದೇಶ ಸೇವೆ, ಈಶ ಸೇವೆ, ಸಮಾಜದ ಸೇವೆ ಮಾಡೋದಕ್ಕೆ ಬ್ರಿಗೇಡ್ ಮುಂದೆ ಕಾಲಿಡ್ತಾ ಇದೆ. ನಮ್ಮ ಕುಚನೂರಿನ ಮಾಧುಲಿಂಗ ಮಹಾರಾಜರು ಅಂತ ವ್ಯಕ್ತಿಗಳನ್ನ ಹೊರಗೆ ಹಾಕ್ತಾರೆ. ಇವತ್ತಿಗೂ ಹೇಳ್ತೀನೋ ಅಂತ ವ್ಯಕ್ತಿಗಳನ್ನು ಒಳಗೆ ತಗೋಬೇಕು. ಬಿಜೆಪಿ ಅಷ್ಟೇ ಅಲ್ಲ, ಯಾವುದೇ ಪಕ್ಷದಲ್ಲಿ ದುಡಿದವರನ್ನ ಹೊರಗೆ ಹಾಕಲಿಕ್ಕೆ ಹೋಗಬಾರದು. ಅಂತ ವ್ಯಕ್ತಿಗಳನ್ನ ಮನೆಯೊಳಗೆ ಇಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ಮುಂದೆ ನಡೆಯುವಂತ ಕೆಲಸ ಆ ಪಕ್ಷದ್ದಾಗಬೇಕು. ಅಂದಾಗ ಪಕ್ಷಕ್ಕೊಂದು ಬೆಲೆ ಇರ್ತದೆ. ದುಡಿಸ್ಕೊಂಡು ಪಗಾರ ಕೊಡುವುದಲ್ಲ, ಇದು ಯಾವ ನ್ಯಾಯ? ಮುಖ್ಯಮಂತ್ರಿ ಆಗ್ಬೇಕಾದವರನ್ನ ಮೂಲೆಗುಂಪು ಮಾಡ್ತಾ ಇದ್ರಲ್ಲ, ಇದು ಯಾವ ನ್ಯಾಯ? ಮಾಡಬೇಕು. ಇಷ್ಟೆಲ್ಲ ಸಾವಿರ ಜನ ಮಾತ್ರ ಅವರ ಬೆನ್ನಿಂದಾರ. ನೀವು ಕೋಟ್ಯಾಂತ ಜನ ಅವರ ಜೊತೆಗೆ ನೀವು ನಿಂತಿದ್ದೀರಿಲ್ಲ, ಇದು ದೊಡ್ಡ ಶಕ್ತಿ ಅದ. ಮುಂದಿನ ದಿನಮಾನದೊಳಗೆ ಬ್ರಿಗೇಡ್ ಉತ್ತಮವಾದ ಕೆಲಸವನ್ನ ಮಾಡ್ತದ ಅನ್ನುವಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ತಗೋ. ಮುಖ್ಯಮಂತ್ರಿಗಳಾಗುವುದಕ್ಕೆ ಅವರು ಭಾರೀ ಮುಖ್ಯಮಂತ್ರಿಗಳಾಗಬೇಕಾಗಿದೆ. ಕಲಿಸಿದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದನ್ನು ನಾವು ಹೇಳಬೇಕಾಗಿದೆ. ನಮಗೇನು ಮಾತಾಡೋಕ್ಕೆ ಅವಕಾಶ ಸಿಗೋದಿಲ್ಲ. ಆ ಸಮಾಜದವರು ಅಮೃತ ಸದೃಶರಿದ್ರು, ಅಮೃತ ಪ್ರಾಯರಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಹಾಲುಮತ ಸಮಾಜ ಅಂತ ಕೊಟ್ಟಿರಬೇಕು ಅಂತ ನಾನು ಅನ್ಕೊಂಡಿದ್ದೇನೆ. ಬಂದರೆ ಹಿಂದುಳಿದ ಜನಾಂಗ ಇದೆ. ನಾವೊಂದು ಕಡೆಗೆ ವ್ಯಾಸ ಮಹರ್ಷಿಯನ್ನು ನೆನಪು ಮಾಡ್ಕೋಣ, ಇನ್ನೊಂದು ಕಡೆಗೆ ವಾಲ್ಮೀಕಿ ಮಹರ್ಷಿಯನ್ನು ನೆನಪು ಮಾಡ್ಕೋಣ, ಇನ್ನೊಂದು ಕಡೆಗೆ ರೇಣುಕ ಭಗವತ್ಪಾದರಂತ ವೀರಶೈವ ಧರ್ಮವನ್ನು ನೀಡಿದಂಥ ಆಚಾರ ಪರಂಪರೆಯನ್ನು ನೆನಪು ಮಾಡ್ಕೋಣ.
ಅವರು ಯಾರ ಅನುಯಾಯಿಗಳು? ನಾವು ಬಸವಣ್ಣನವರ ಅನುಯಾಯಿಗಳು. ಎಂತ ಸಂದೇಶವನ್ನು ಬಸವಣ್ಣನವರು ಕೊಟ್ಟರು ಅಂತಂದ್ರೆ ಇಡೀ ಶರೀರವನ್ನ ದೇವಸ್ಥಾನವನ್ನಾಗಿ ಮಾಡ್ತಾರೆ ಬಸವಣ್ಣನವರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಿಡವನ್ನಯ್ಯ. ಯಾಕೆ ಬಸವಣ್ಣನನ್ನು ಇಷ್ಟು ಹೊತ್ತು ಬೆಳೆಸೋದು ಈ ಸಮಾಜ ಅಂತಂದ್ರೆ ಬಸವಣ್ಣನವರು ಬದುಕಲಿಕ್ಕೆ ಒಂದು ನಿಮಿಷ ಯಶಸ್ವಿ ರೋಗಗಳಾಗಿದ್ದಾರೆ. ಈ ಕಾರ್ಯಕ್ರಮದ ಒಂದು ಕುರಿತು ನಿರ್ಣಯ ಮಂಡಳಿಯನ್ನು ನಿಮ್ಮ ಎದುರುಗಡೆ ಮಂಡಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆಗ್ತಾರೆ ಅಂತಂದ್ರೆ ಗೋಮಾತೆನ ನಾವೆಲ್ಲರೂ ಕೂಡ ತಾಯಿ ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಚಾಮರಾಜನಗರದಲ್ಲಿ ವ್ಯಕ್ತಿ ಗೋಮಾತೆ ಹೇಳಿ ಬಯಸ್ತಾ ಇದ್ದೀನಿ. ಹಸುವಿನ ಉಸಿರು ಇರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಇರ್ಬೇಕು ಅಂತ ಈ ಸಂದರ್ಭ ನಾನು ಹೇಳಿ ಬಯಸ್ತಾ ಇದ್ದೀನಿ. ಮಕ್ಕಳೇ, ಮೊನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಆ ಗೋಮಾತೆ ಕೆಚ್ಚಲನ್ನ ಕೊಯ್ದಿದ್ದಾರೆ, ಆ ನಸುವಿನ ಮರ್ಮಾಂಗನೇ ಕೊಯ್ಬೇಕು, ಕಟ್ ಮಾಡಬೇಕು ಅಂತ ನನ್ನ ತಾಯಿ ಹೇಳ್ಬೇಕಾದ್ರೆ ಎಷ್ಟು ನೊಂದಿರ್ಬೇಕು ಅಂತ ಮಾಡಬೇಕು. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಮಂಜುನಾಥೇಶ್ವರ ಸನ್ನಿಧಾನದಲ್ಲೂ ಕೂಡ ಗೋಮಾತೆಯ ಕತ್ತನ್ನ ಕೊಯ್ದು ನದಿಗೆ ಹಾಕಿರೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಕ್ರಾಂತಿವೀರ ಬ್ರಿಗೇಡಿನ ಯಾವ ಸಂದರ್ಭದಲ್ಲಿ ನಿಲ್ಲಿಸ್ತೀನೋ ಅಂತ ನಾನು ಎಲ್ಲ ಪರಮ ಪೂಜ್ಯ 1008 ಜನ ಸ್ವಾಮೀಜಿಗಳ ಪಾದ ಮುಟ್ಟಿ ನಾನು ಹೇಳ್ತಾ ಇದ್ದೀನಿ. ನನ್ನ ಕೊನೆ ಉಸಿರಲ್ಲೂ ಕೂಡ ಈ ಕ್ರಾಂತಿವೀರ ಬ್ರಿಗೇಡ್ ನಾನು ನಿಲ್ಲಿಸಲ್ಲ, ಖಂಡಿತವಾಗಿ ನಾನು ಖಂಡಿತವಾಗಿ ನಾನು ಮುಂದುವರಿಸ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ. ಬರುವಂತ ದಿನಗಳಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಇನ್ನು ಅತ್ಯಂತ ಯಶಸ್ವಿಯಾದಂತಹ ಹೋರಾಟಗಳು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಯೊಬ್ಬ ಹಿಂದೂಗೂ ಕೂಡ ನಾವು ನ್ಯಾಯ ಒದಗಿಸುವಂತ ಕೆಲಸ ನಾವು ಮಾಡೋಣ. ಪ್ರತಿಯೊಬ್ಬ ಹಿಂದೂ ಹೆಣ್ಮಗಳನ್ನು ಕೂಡ ಯಾವ ರೀತಿ ರಾಮರಾಜ್ಯ ಆಗ್ಬೇಕು ಅಂತ ನಾವು ಕನಸ್ಕೊಂಡಿದ್ವಿ. ಬರೋ ದಿನಗಳಲ್ಲಿ ಲವ್ ಜಿಹಾದಿನ ಒಂದು ಇವತ್ತು ಇಲ್ಲಿ ಪ್ರಶ್ನೆ ಉದ್ಭವ ಆಯಿತು. ಯಾವುದೇ ಕಾರಣಕ್ಕೂ ಕೂಡ ಬರುವಂತ ದಿನಗಳಲ್ಲಿ ಪ್ರತಿಯೊಬ್ಬ ಹಿಂದೂವಿನ ಹೆಣ್ಮಗಳಿಗೂ ಕೂಡ ನ್ಯಾಯ ಒದಗಿಸುವಂತ ಕೆಲಸ ಕ್ರಾಂತಿವೀರ ಬ್ರಿಗೇಡ್ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯದ ಪದಾಧಿಕಾರಿಗಳಿಗೆ ಪ್ರೀತಿಪೂರ್ವಕವಾಗಿ ವಿಶೇಷ ಸ್ವಾಮೀಜಿಗಳಿಂದ ಒಂದು ಪುಷ್ಪಾಂಜಲಿ ತಾಯಿಯನ್ನು ಕೆಲಸ ಮಾಡಿಕೊಂಡ ಈ ಅವರೆಲ್ಲರಿಗೂ ಕೂಡ ಅಮೃತ ವಚನ ಅಂತ ಅನ್ಕೊಳ್ಳಿ. ನಿಜಕ್ಕೂ ಅವ್ರ ಮಾತನ್ನ ನಾವು ಕೇಳಬೇಕು, ಕೇಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಯಾರು ಎದ್ದು ಓಡಾಡಬಾರ್ದು. ಧಾರ್ಮಿಕ ಸಾಂಸ್ಕೃತಿಕ ಅಂತ ತಿಳ್ಕೊಂಡು ಉರ್ವರಿತ ಆಯುಷ್ಯವನ್ನು ಹೊರಟಂದ ಈಶ್ವರಪ್ಪನವರಿಗೆ ಹಾಗೂ ಪರಿವಾರಕ್ಕೆ ಮತ್ತು ಅವರ ಬಳಗಕ್ಕೆ ಆಶೀರ್ವದಿಸಲೆಂದು ಮಾಡಿ ಅವ್ರ ಜೊತೆಗೆ ಅವರ ಬೌದ್ಧಿಕ ಅವಶ್ಯಕತೆಗಳು ಮತ್ತು ಹೃದಯ ಶ್ರೀಮಂತಿಕೆಯನ್ನು ಉಂಟು ಮಾಡುವಂಥ ಸಾಂಸ್ಕೃತಿಕ ಅವಶ್ಯಕತೆಗಳು ಅನಿವಾರ್ಯ. ಆದರೆ ಪ್ರತಿಯೊಂದನ್ನು ಒಯ್ದು ನಾವು ಭೌತಿಕಕ್ಕೆ ಅಂಟಿಸಬಾರ್ದು. ಅವಶ್ಯಕತೆಯನ್ನು ಹಣದಿಂದ ತುಂಬಲಿಕ್ಕಾಗೋದಿಲ್ಲ. ಹೃದಯದ ಅವಶ್ಯಕತೆಯನ್ನು ನಾವು ಅಧಿಕಾರದಿಂದ ತುಂಬಲಿಕ್ಕಾಗೋದಿಲ್ಲ. ಹೃದಯಕ್ಕೆ ಬೇಕಾಗುವಂಥ ಸಂಸ್ಕಾರಗಳನ್ನು ಮತ್ಯಾವುದರಿಂದ ತುಂಬಲಿಕ್ಕಾಗೋದಿಲ್ಲ. ಬೇಕಾಗಿತ್ತು ಪೂರ್ತಿಯಾಗಿ ಚೆನ್ನಾಗಿ ನಿಲ್ಲಬೇಕಾಗಿತ್ತು ಗಟ್ಟಿಮುಟ್ಟಾಗಿ. ಅಂದರೆ ಈ ಮೂರು ಅತ್ಯಂತ ಅವಶ್ಯಕ. ಭೌತಿಕವಾಗಿಯೂ ನಾವು ಗಟ್ಟಿಮುಟ್ಟಾಗಿರಬೇಕು, ಬೌದ್ಧಿಕವಾಗಿಯೂ ನಾವು ಗಟ್ಟಿಮುಟ್ಟಾಗಿರಬೇಕು, ಮತ್ತು ನಮ್ಮ ಹೃದಯ ಅತ್ಯಂತ ವಿಶಾಲವಾಗಿರಬೇಕು. ಆವಾಗ ನಾವು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ನಮ್ಮ ದೇಶಕ್ಕೆ, ಧರ್ಮಕ್ಕೆ, ಹೃದಯಕ್ಕೆ ದೊಡ್ಡ ದೊಡ್ಡ ಆಘಾತಗಳು ಆಗ್ತಾ ಇದೆ. ಆಘಾತಗಳನ್ನು ತಪ್ಪಿಸೋದಕ್ಕೆ ಒಂದು ಚಳವಳಿಯ ಅವಶ್ಯಕತೆ ಮತ್ತೆ ಉಂಟಾಗಿದೆ.
ಈ ಸಾಂಸ್ಕೃತಿಕ ಚಳವಳಿ ಮತ್ತೆ ಮೇಲೆ ಬರಬೇಕು. ಅದರ ಜೊತೆಗೆ ಎಲ್ಲರೂ ಪೂಜ್ಯರು ಹೇಳಿದರು, ಈಶ್ವರಪ್ಪನವರ ಆರಂಭದಲ್ಲಿ ಈ ಬ್ರಿಗೇಡಿನ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿದರು. ಸಂಘಟನೆ, ಸಾಮಾಜಿಕ ಸಂಘಟನೆ ಯಾರಾದರೂ ಮಾಡಬೇಕಾಗಿದ್ರೆ ಅವರು 80% ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಿರ್ಬೇಕು. 20% ಅಂತ ಏನಿರುತ್ತಲ್ಲ ಅದು ಜುಜುಬಿ ರಾಜನೀತಿಗೆ ಅವಶ್ಯಕವಾಗಿರ್ತದೆ. ಆದರೆ 80% ರಾಜನೀತಿ ಮಾಡಿಕೊಂಡು 20% ನಾನು ಸಾಮಾಜಿಕವಾಗಿದ್ದೇನೆ ಅಂದರೆ ಆ ಮನುಷ್ಯ ಬಹಿಷ್ಕೃತನೇ ಹೊರತು ಸಮಾಜಕ್ಕೆ ಸ್ವೀಕೃತನ ಆಗಬಾರ್ದು. ಒಳ್ಳೆಯ ಸಮಾಜಕ್ಕೆ ವಿದುರ ತನ್ನ ವಿದ್ಯಾರ್ಥಿಗಳಿಗೆ ಕಲಿಸುವಾಗ ಒಂದು ಒಳ್ಳೆಯ ಮಾತನ್ನು ಹೇಳಿದೆ. ಇಬ್ಬರು ಕೌರವರಿಗೆ ಒಬ್ಬರು ಗುರುಗಳಿದ್ರು, ಪಾಂಡವರಿಗೆ ರಾಜನೀತಿಯನ್ನು ಕಲಿಸುವಂಥ ಗುರುಗಳು. ರಾಜಾದಿಗಳಿಗೆ ನೀವು ಯಾವಾಗಲೂ ಜನಹಿತದ ಕಾರ್ಯಗಳನ್ನು ಮಾಡಬೇಕು, ಜನಪ್ರಿಯ ಕಾರ್ಯಗಳನ್ನು ಮಾಡಬಾರದು. ಕಲಿಸಲಿಕ್ಕೆ ಆಗದಂಥ ಪರಿಣಾಮವನ್ನು ಈ ಜನರು ಕೊಟ್ಟರು. ಅದನ್ನೇ ಈಶ್ವರಪ್ಪನವ್ರಿಗೆ ಮಾಡಲಿಕ್ಕೆ ಕೊಡ್ತಾರೆ. ಇಷ್ಟು ಜನ ಮಹಾತ್ಮ ಅವರಿಗೆ ಆಶೀರ್ವದಿಸ್ಲಿಕ್ಕೆ ಬಂದಿದ್ದಾರೆ. ಕೇಳಿದ ನಾವು ಏನು ಮಾಡಲಿಲ್ಲ. ಕ್ರಾಂತಿ ಆಯ್ತು ಅಂದ್ರೆ ಮನುಷ್ಯನಲ್ಲಿ ಸಾಹಸ ಇರಬೇಕಾಯ್ತು. ಕ್ರಾಂತಿ ಮಾಡ್ತಾವ, ನರಸತ್ತು ಕ್ರಾಂತಿ ಮಾಡ್ಯಾವ, ಅವ್ರಿಗೆ ಮಾಡಕ್ಕಾಗೋದಿಲ್ಲ. ಬೇಕಾಗ್ತೈತಿ, ಸಾಹಸ ಬೇಕಾಗ್ತೈತಿ, ತೀರನಾಗಿ ಹೋರಾಡುವಂಥ ಅದಮ್ಯ ಧೈರ್ಯ ಬೇಕಾಗ್ತೈತಿ. ಎರಡನೇದು, ಕ್ರಾಂತಿ ಮಾಡುವ ಸಂಕುಚಿತ ವೃತ್ತಿಯಾಗಿದ್ದ ಅಂದ್ರೆ ಎಂದೂ ಕ್ರಾಂತಿ ಆಗೋದಿಲ್ಲ. ಕ್ರಾಂತಿ ಮಾಡೋ ಮನಸ್ಸು ಭಾಳ ದೊಡ್ಡದಿರ್ಬೇಕು. ಆ ಚರ್ಚೆಗಳಲ್ಲಿ ಏನು ಚರ್ಚೆ ಮಾಡಿದ್ ನಾವು? ಒಡೆಯುತ್ತಿರುವ ನಮ್ಮ ಸಂಸಾರ, ಮಾತು ಕೇಳದಿರುವ ಮಕ್ಕಳಿಂದಾಗಿ ನಮ್ಮ ಪ್ರಪಂಚದಲ್ಲಿ ಉಂಟಾಗಿರುವ ಸಮಸ್ಯೆಗಳು, ಬದಲಾಗುತ್ತಿರುವಂಥ ಜನಸಂಖ್ಯೆ, ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ. ಹರೆಯದ ಹೆಣ್ಣು ಹುಡುಗಿಯರು ಇವತ್ತು ತಮ್ಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲಿ 100ಕ್ಕಿಂತ ಹೆಚ್ಚು ಕಂಪ್ಲೇಂಟ್ಸ್ ಹುಡುಗಿಯರು ಹೋಗಿದ್ದು. ಒಂದು ರಾಜ್ಯದಲ್ಲಿ ಪ್ರತಿ ವರ್ಷ 35ರಿಂದ 45 ಸಾವಿರ ಹುಡುಗಿಯರು ಕಾಣೆ ಆಗ್ತಾ ಇದ್ದಾರ. ಲವ್ ಜಿಹಾದ್ದಲ್ಲಿ ಹೋಗಿದ್ದಾರೆ. ಆಮೇಲೆ ಕೇಳಿದ್ರೆ ಹುಡುಗಿ ಹಂಗಲ್ಲ ಅಂತ ಆಕಿನ ಹಿಡ್ಕೊಂಡು ಬರ್ತೀವಿ ಹುಡುಗನ್ನ. ಆಕಿ ಬಂದ ಕೂಡಲೇ ಹೇಳ್ತಾಳೆ, ನಮ್ಮ ಅವ್ವ ನಮ್ಗೆ ಎಂದರ ಧಾರ್ಮಿಕ ಶಿಕ್ಷಣ ಕೊಟ್ಟಾರೇನು ಕೇಳ್ರಿ, ನಾವು ನಮ್ಗೆ ಎಂದರ ಗುಡಿ ಕರ್ಕೊಂಡು ಹೋಗಿ ಗುಡಿ ಇದ್ರ ಸಲುವಾಗಿ, ಅಧ್ಯಾತ್ಮ ಇದ್ರ ಸಲುವಾಗಿ, ಧರ್ಮ ಇದ್ರ ಸಲುವಾಗಿ ಅಂತ ಮತ್ತೇನು ಹೇಳಂಗಿಲ್ಲ ಅಂತ ತರಲ್ಲ. ಹುಡುಗಿಯರಲ್ಲ ನಾವು ನೀವು ಮಹಾತ್ಮರನ್ನ ಸೇರಿಸಿ ಚಳವಳಿ ಆರಂಭ ಆಗಿದೆ. ಅದರ ಪರಿಣಾಮ ಎಲ್ಲಿ ಹೋಗಿ ನಿಲ್ಲುತ್ತೋ ಹೇಳಲಿಕ್ಕಾಗೋದು. ನಾವು ಬರೀ ನಮ್ಮ ಜಾತಿಗಳಲ್ಲಿ ಬಡದಾಡಲಿಕ್ಕೆ ಹತ್ತಿದ್ದೀವಿ ಅಂತಂದ್ರೆ ನಾವು ಯಾವಾಗ ತೀರಿ ಹೋಗ್ತೀವಿ ನಮ್ಗೆ ಗೊತ್ತಾಗೋದು. ನಾವು ಇದನ್ನು ಬಿಟ್ಟು ಮೇಲೆ ಹೇಳಬೇಕಾಗ್ತದೆ. ಈಶ್ವರಪ್ಪನವರೇ ಮೊನ್ನೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಉಗ್ಗಾಟ ವಿಷ ತಗೊಳ್ಳತ್ತ. ಯಾಕಂದ್ರೆ ಅವ್ರ ಕಣ್ಣು ಮುಂದೆ ಮತ್ತೊಂದು ಧರ್ಮದವರು ತಮ್ಮ ಮನೆಯವ್ರ ಮೇಲೆ ಮಾಡಿದಂಥ ಅತ್ಯಾಚಾರವನ್ನು ಈ ಕಣ್ಣುಗಳಿಂದ ನೋಡ್ಲಿಕ್ಕಾಗಲಿಲ್ಲ. ನನಗೆ ವಿಷ ಕೊಡ್ರಿ, ನಿನಗೆ ವಿಷ ಕೊಡ್ರಿ ಅಂತ ಬಡದಾಡಿದ್ರು. ನಾ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾವು ಒಂದು ವೇಳೆ ಕಣ್ಣು ಮುಚ್ಕೊಂಡು ಕುಂತಾರೆ ನಮ್ಗೆ ಈ ವೇಳೆ ಬರಕ್ಕೆ ಭಾಳ ವೇಳೆ ಆಗ್ತಿಲ್ಲ. ಅದನ್ನು ಈಶ್ವರಪ್ಪನವ್ರು ಕಂಡ. ಬರುವಂಥವ್ರು ಹೆಂಡ್ರು ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬರ್ತಿದ್ರು. ಅವ್ರ ಕಣ್ಣೆದುರಿಗೆ ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ತಾಯಿಯ ಮೇಲೆ ರಸ್ತೆಯಲ್ಲೇ ಬಲಾತ್ಕಾರ ಮಾಡಿದ್ರು, ಬೆಂಕಿ ಹಚ್ಚಿದ್ರು ಅವರಿಗೆ. ಅಂಥ ಸಂದರ್ಭದಲ್ಲಿ ಅವರೆಲ್ಲ ಎಚ್ಚರಾಗಿ ಏನು ಮಾಡಿದ್ರು ಅಂದ್ರೆ, ಎಲ್ಲೆಲ್ಲಿ ಯಾವ ಅಂಗಡಿಗಳಲ್ಲಿ ವಿಷ ಸಿಗುತ್ತೋ ಕಿಲೋಗಟ್ಟಲೆ ವಿಷ ಖರೀದಿ ಮಾಡ್ಕೊಂಡು ಬಂದರು. ಪ್ರತಿಯೊಬ್ಬ ತಾಯಿಯ ಹತ್ರ ಒಂದು ವಿಷದ ಚೀಟಿಯನ್ನು ಕೊಟ್ಟರು. ನಿಮ್ಮ ಜೀವಕ್ಕೆ ಕುತ್ತು ಬಂತು ಅಂದ್ರೆ, ಇಂಥ ಪ್ರಸಂಗ ಬಂತು ಅಂದ್ರೆ ತಕ್ಷಣ ವಿಷ ತಗೊಂಡು ಸತ್ಬಿಡ್ರಿ. 150 ಜಿಲ್ಲೆಗಳಲ್ಲಿ ಹಿಂದೂಗಳು ಈಗಾಗಲೇ ಮೈನಾರಿಟಿಗಳು ಹೋಗ್ಬಿಟ್ಟಿದ್ದಾರೆ. ಶಹರಗಳಲ್ಲಿ ಹಿಂದೂಗಳು ಮೈನಾರಿಟಿಗಳು ಹೋಗಿದ್ದಾರೆ. ಹೋಗ್ಲಿ, ನನಗೇನು ಅದರಿಂದ ಏನು ಭಾಳ ದೊಡ್ಡ ಇಡ್ತೇನೆ.
50% ಕಡಿಮೆ ಆಗ್ತಾರೋ ಅವತ್ತು ಕಾನ್ಸ್ಟಿಟ್ಯೂಷನ್ ಉಳಿಯೋದಿಲ್ಲ. ಈ ದೇಶದಲ್ಲಿ ಯಾರು ತಮ್ಮ ಹೆಣ್ಣು ಮಕ್ಕಳು ಈ ದೇಶದಲ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಮುಸ್ಲಿಮರ ಸಂಖ್ಯೆ 51% ಆಗಿದೆಯೋ ಆ ದೇಶದೊಳಗೆ ಅನ್ಯ ಧರ್ಮೀಯರು ಬದುಕೋದೇ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆಗಳನ್ನು ನೋಡ್ತಾ ಇದ್ದೇವೆ. ಬಾಂಗ್ಲಾದೇಶ ಇದೆ, ಪಾಕಿಸ್ತಾನ ನಮ್ಮ ಎದುರಿಗಿದೆ, ಅಫ್ಘಾನಿಸ್ತಾನ ನಮ್ಮ ಎದುರಿಗಿದೆ. ಇಷ್ಟೇ ಅಲ್ಲ, ಯಾವಾಗ ನಮ್ಮ ದೇಶದಲ್ಲಿ ಕಡಿಮೆ ಆಯಿತು, ನೀವು ಕೇರಳದ ಹೋದ್ರಿ ಅಂತಲ್ಲ, ನಿಮ್ಮ ಮನೆ ಕಿಟಕಿ ಹಚ್ಕೋಬೇಕಾದ್ರೂ ಸಹಿತ ಧರ್ಮಾಂತರ ಮಾಡ್ಕೊಂಡ್ರೆ ಮುನ್ಸಿಪಾಲಿಟಿ ಪರ್ಮಿಷನ್ ಸಿಗ್ತದೆ. ಇರ್ಲಿಕ್ಕಂದ್ರೆ ಸಿಗೋದಿಲ್ಲ. ಒಟ್ಟಿನಲ್ಲಿ ನಿಮ್ಮ ಮನೆ ಹಸುವನ್ನೇ ತಂದು ನಿಮ್ಮ ಮನೆ ಮುಂದೆ ಕೊಂದು ಪಾಲ್ ತಗೊಂಡು ಹೋಗ್ತಾರೆ. ಕಂಪ್ಲೇಂಟ್ ಕೇಳೋರು ಇಲ್ಲ, ಕಂಪ್ಲೇಂಟ್ ಕೊಡೋರು ಯಾರು ಇಲ್ಲ. ಈ ಪರಿಸ್ಥಿತಿ ಇವತ್ತಿದೆ. ಇರಬಹುದು, ದೇಶಕ್ಕೆ ಸ್ವಾತಂತ್ರ್ಯ ಡಿಕ್ಲೇರ್ ಆಯಿತು, ಆದ ಕೂಡಲೇ ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ ಅಂತ ಕೊಟ್ಟರು. ಹಿಂದೂಗಳನ್ನು ಓಡಿಸ್ಲಿಕ್ಕೆ ಆರಂಭ ಮಾಡಿದರು. 1000 ಜನ ಹಿಂದೂಗಳು 300-400 ಕಿಲೋಮೀಟರ್ ಪ್ರವಾಸ ಮಾಡಿಕೊಂಡು ಲಾಹೋರ್ ಬಾರ್ಡರ್ಗೆ ಬರಬೇಕಾಗಿತ್ತು, ಅಥವಾ ಎಲ್ಲಿ ಸಮೀಪ ಸಿಗುತ್ತೋ ಅಲ್ಲಿ. 6000 ಜನ ಹೊರಟಿದ್ರು. ಬಂದ